ನಮಸ್ಕಾರ, ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ ಪುರುಷೋತ್ತಮ್. ಮೊದಲಿಗೆ ಹೆಡ್ಲೈನ್. ಮಾಲಿಕಯ್ಯ ಗುತ್ತೇದಾರರಿಂದ ಜನಸ್ಪಂದನ ಕಾರ್ಯಕ್ರಮ. ಕಲಬುರಗಿಯಲ್ಲಿ ಜನರ ಮೂಲಭೂತ ಸೌಕರ್ಯಗಳ ಪರಿಶೀಲನೆ. ತಾಲೂಕಿನ ಎಲ್ಲ ಇಲಾಖಾಧಿಕಾರಿಗಳ ಬೆವರಿಳಿಸಿದ ಮಾಲಿಕಯ್ಯ. ಇಂದು 18ನೇ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಕಾರ್ಗಿಲ್ನಲ್ಲಿ ಹುತಾತ್ಮರಾದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಮೋದಿ ಸೇರಿದಂತೆ ಅನೇಕ ಗಣ್ಯರಿಂದ ಗೌರವ ಸಲ್ಲಿಕೆ. ಜಿಎಸ್ಟಿ ಜಾರಿಗೆ ಬಂದು ತಿಂಗಳಾಗ್ತಿದ್ರೂ ನಿಂತಿಲ್ಲ ಗೊಂದಲ. ಜಿಎಸ್ಟಿ ಗೊಂದಲಕ್ಕೆ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಕಾರ್ಯಾಗಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಅಧಿಕಾರಿಗಳಿಂದ ಸೂಕ್ತ ಸಮಾಲೋಚನೆ. ಅಫ್ಜಲ್ಪುರ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಕೈಗೊಂಡಿರುವ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಅಫ್ಜಲ್ಪುರ ತಾಲೂಕಿನ ಶಾಸಕ ಮಲ್ಲಿಕಯ್ಯ ವಿ ಗುತ್ತೇದಾರ್ ಇಂದು ಬೈರಮಡಗಿಯಲ್ಲಿ ತಮ್ಮ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಫಜಲಪುರ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಸಾರ್ವಜನಿಕರ ಕೆಲಸ ಮಾಡುವಲ್ಲಿ ತಡ ಮಾಡಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜನರು ತಮ್ಮ ಕೆಲಸಕ್ಕಾಗಿ ಅಲೆದಾಡಿದರೂ ಅಧಿಕಾರಿಗಳು ಸಿಗದಿದ್ದಾಗ ಜನರು ಬೇಸರಗೊಳ್ಳುವುದು ಸಹಜ. ಅದಕ್ಕಾಗಿ ತಾಲೂಕಿನ ಹಳ್ಳಿಗಳಲ್ಲಿ ಗುಣಮಟ್ಟದ ಕೆಲಸಗಳಾಗಿಲ್ಲ. ಹೀಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿನ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಆಗಿರುವುದನ್ನು ಪರಿಶೀಲನೆ ಮಾಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದರು. ಅವರು ತಾಲೂಕಿನ ಬೈರಮಡಗಿ, ಮದರ, ಬಂದರವಾಡ, ಹಸರಗುಂಡಗಿ, ಬಿದನೂರ್ ಹಾಗೂ ಗೊಬ್ಬೂರ್ ಗ್ರಾಮ ಪಂಚಾಯಿತಿಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಟ್ಟಾರೆ ಗ್ರಾಮೀಣ ಜನರ ಮೂಲಭೂತ ಸೌಕರ್ಯ ಪರಿಶೀಲಿಸಲು ತಾಲೂಕಿನ ಅಧಿಕಾರಿಗಳನ್ನು ಗ್ರಾಮಗಳಿಗೆ ಕರೆ ತಂದದ್ದು ವಿಶೇಷವಾಗಿತ್ತು. ಸರ್ಕಾರ ಜನರ ಬಳಿಗೆ ಹೋಗಬೇಕು. ನಮ್ಮ ಸಿದ್ದರಾಮಯ್ಯ ಅವರ ಘೋಷಣೆ. ಅದಕ್ಕೆ ತಾಲೂಕಾದ ಎಲ್ಲ ಆಫೀಸರ್ಗಳು ತಗೊಂಡು ಪಂಚಾಯಿತಿ ಹೆಡ್ ಕ್ವಾರ್ಟರ್ದಲ್ಲಿ ಸಭೆಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು, ಕುಡಿಯೋ ನೀರು, ಒಳಚರಂಡಿಗಳು, ರಸ್ತೆಗಳು, ವಿದ್ಯುತ್ ಸರಿಯಾಗಿ ಸಮರ್ಪಕವಾಗಿ ಬರ್ತಾ ಇದೆಯಲ್ಲ, ಪಂಚಾಯತಿಯವರು ವಿದ್ಯುತ್ ಸರಿಯಾಗಿ ಅಲ್ಲಿ ಹಾಕ್ತಾ ಇದ್ದಾರಲ್ಲ, ಜೊತೆಗೆ ನಮ್ಮ ಪಾಪ ಬಡವ್ರದ್ದು ವಿಧಿವರ ವೇತನ ಬರ್ತಾ ಇದೆಯಲ್ಲ, ರೇಷನ್ ಕಾರ್ಡ್ ಸರಿಯಾಗಿ ವಿತರಣೆ ಆಗ್ತಾ ಇದೆಯಲ್ಲ, ಮತ್ತು ಸರ್ಕಾರದ ಏನು ಈಗ ಕ್ಷೀರ ಭಾಗ್ಯ ಯೋಜನೆ ಇದೆ, ಬಿಸಿ ಊಟ ಇದೆ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯ ಕೊಟ್ಟಿದೆ, ಅವು ಸರಿಯಾಗಿ ಸಮರ್ಪಕವಾಗಿ ಅಲ್ಲಿ ನಮ್ಮ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರಲ್ಲ, ಇದು ಆಡಳಿತ ಯಂತ್ರ ಚುರುಕುಗೊಳಿಸಬೇಕು ಮತ್ತು ನಾವು ಕೂಡ ಗಮನ ಹರಿಸಬೇಕಂತ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿ 18ನೇ ಕಾರ್ಗಿಲ್ ವಿಜಯ ದಿವಸವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಭಾರತ ಧ್ವಜವನ್ನು ಹಾರಿಸಿ ಬೈಕ್ ರ್ಯಾಲಿ ನಡೆಸುವುದರ ಜೊತೆಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಯುವ ಬ್ರಿಗೇಡ್ ಹಾಗೂ ಬಿಜೆಪಿ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು. 1999ರಲ್ಲಿ ಭಾರತದ ಬದ್ಧ ವೈರಿ ದೇಶ ಪಾಕಿಸ್ತಾನವನ್ನು ಬಗ್ಗು ಬಡಿದ ಸಲುವಾಗಿ ಈ ವಿಜಯೋತ್ಸವವನ್ನು ಆಚರಿಸಲಾಗಿದೆ. ಪಟ್ಟಣದಲ್ಲಿ ಬ್ರಿಗೇಡ್ ಯುವಕರು ಬೈಕ್ ಮೇಲೆ ಭಾರತದ ಧ್ವಜ ಹಿಡಿದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೇವರ್ಗಿಯ ಯೋಧರಿಗೆ ಮಾಜಿ ಶಾಸಕ ದೊಡ್ಡಪ್ಪಗೌಡ ನರಬೋಳಿ ಸನ್ಮಾನಿಸಿದ್ದಾರೆ. ಯುವ ಬ್ರಿಗೇಡ್ ಮತ್ತು ಹಿಂದೂ ಸಂಘಟನೆಗಳ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ 1999ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಕಾರ್ಗಿಲನ್ನು ಯುದ್ಧವನ್ನು ಗೆದ್ದಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಯೋಧರಿಗೆ, ಇವತ್ತು ಸೈನಿಕರಿಗೆ ಈ ಒಂದು ವಿಜಯೋತ್ಸವದ ಗೌರವವನ್ನು ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಯುದ್ಧದಲ್ಲಿ ಬಹಳಷ್ಟು ನಮ್ಮ ಭಾರತ ದೇಶದ ಸೈನಿಕರು, ಎಲ್ಲ ಯುವಕರು ಇವತ್ತು ಸಿದ್ಧರಾಗಬೇಕಂತೇಳಿ ಈ ಒಂದು ವಿಜಯೋತ್ಸವದ ಮುಖಾಂತರ ಯುವಕರಿಗೆ ಇವತ್ತು ವಿನಂತಿಯನ್ನು ಮಾಡ್ಕೊಳ್ಳೋಕೆ ಇಚ್ಛೆಪಡ್ತೇನೆ. ಜೇವರ್ಗಿ ಪಟ್ಟಣದಲ್ಲಿ ವೀರ ಯೋಧರಿಗೆ ಏನಾದರೂ ಕಾರ್ಯಕ್ರಮ ಇಡ್ತೀರಾ ಮುಂದಿನ ದಿನಮಾನಗಳಲ್ಲಿ? ಇವತ್ತು ಇದೇ 28ನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಚಕ್ರವರ್ತಿ ಸೂಲಿಬೆಲೆಯವರು ಬೆಳಗ್ಗೆ 10:30 ಗಂಟೆಗೆ ಉದಯಪುರ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಂಡಿದೆ. ಅದಕ್ಕೆ ನಮ್ಮೆಲ್ಲರ ಸಹಕಾರದಿಂದ ತಾಲೂಕಿನ ಎಲ್ಲ ಮುಖಂಡರ ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಅದಕ್ಕೆ ಬೆನ್ನೆಲುಬಾಗಿ ಇವತ್ತು ಅದಕ್ಕೆ ಸಹಕಾರವನ್ನು ಇವತ್ತು ಯುವ ಬ್ರಿಗೇಡ್ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಕೂಡ ಇವತ್ತು 8 ದಿನದ ಮುಂಚಿತವಾಗಿಯೇ ಆ ಕಾರ್ಯಕ್ರಮದ ಯಶಸ್ವಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಜಿಎಸ್ಟಿ ಜಾರಿಗೆ ಬಂದು ಈಗಾಗಲೇ 26 ದಿನ ಕಳೆದಿದೆ. ಆದರೂ ಸಹ ಜಿಎಸ್ಟಿ ಬಗ್ಗೆ ಹಲವು ಗೊಂದಲಗಳು ಸೃಷ್ಟಿಯಾಗಿವೆ.
ಆ ಗೊಂದಲಗಳಿಗೆ ಪರಿಹಾರ ನೀಡಲು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯವರು ವೇದಿಕೆ ಕಲ್ಪಿಸುತ್ತಿದ್ದಾರೆ. ಜಿಎಸ್ಟಿ ಸವಾಲುಗಳು ಹಾಗೂ ಯಶಸ್ವಿ ವಿಷಯದ ಮೇಲೆ ರಾಷ್ಟ್ರೀಯ ಕಾರ್ಯಾಗಾರವನ್ನು ಇದೇ ಜುಲೈ 28ರಂದು ಆಯೋಜಿಸಲಾಗಿದೆ. ಜಿಎಸ್ಟಿಯನ್ನು ಜಾರಿಗೊಳಿಸಿ ತಿಂಗಳು ಹತ್ತಿರ ಬರುತ್ತಿದ್ದರೂ ವ್ಯಾಪಾರಿಗಳು ಹಾಗೂ ಉದ್ಯಮಿಗಳು ಎದುರಿಸುತ್ತಿರುವ ಸವಾಲುಗಳು, ಅಡೆತಡೆಗಳು ಹಾಗೂ ಯಶಸ್ವಿ ನಿರ್ವಹಣಾ ಸೂತ್ರಗಳ ಬಗ್ಗೆ ಸಮಾಲೋಚಿಸುವುದು ಈ ರಾಷ್ಟ್ರೀಯ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ತೆರಿಗೆ ಇಲಾಖೆ ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದು ಉದ್ದಿಮೆದಾರರೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದರ ಜೊತೆಗೆ ವ್ಯಾಪಾರಿಗಳು ಹಾಗೂ ಉದ್ದಿಮೆದಾರರು ಜಿಎಸ್ಟಿಯ ಅತ್ಯಮೂಲ್ಯ ಉಪಯೋಗವನ್ನು ಹೇಗೆ ಪಡೆಯಬಹುದು ಎಂಬ ವಿಷಯವೂ ಕೂಡ ಚರ್ಚೆ ಮಾಡಲಾಗುವುದು. ಅಸೋಚೆಮ್, FKCCI, MSME, KASSIA, ರೋಟರಿ ಸಂಸ್ಥೆ ಸಹಯೋಗದೊಂದಿಗೆ ಈ ಕಾರ್ಯಾಗಾರ ನಡೆಸಲಾಗುತ್ತಿದೆ. 2 ಗಂಟೆಯಿಂದ 7 ಗಂಟೆವರೆಗೂ ಏರ್ಪಡಿಸಿದ್ದೇವೆ. ಇದರಲ್ಲಿ ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳು, ಕೇಂದ್ರ ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಬರ್ತಿದ್ದಾರೆ, ರಾಜ್ಯ ಸರ್ಕಾರದ ತೆರಿಗೆ ಆಯುಕ್ತರು ಸಹ ಬರ್ತಿದ್ದಾರೆ, ಮತ್ತು ಹಲವಾರು ಉದ್ದಿಮೆದಾರರು ಮತ್ತು ಸಂಘ ಸಂಸ್ಥೆಗಳು ಇದರ ಜೊತೆ ಕರ್ನಾಟಕ ಇಟ್ಕೊಂಡಿರುವಂಥ ಅನೇಕ ಜನರು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಇದು ಒಟ್ಟಾರೆ ಇದರ ಉದ್ದೇಶ ಇರುವ ಗೊಂದಲಗಳನ್ನು, ಸವಾಲುಗಳನ್ನು ಯಶಸ್ವಿಯಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಜನರಿಗೆ, ಸಾರ್ವಜನಿಕರಿಗೆ ಮುಕ್ತವಾದ ಪ್ರವೇಶವಿದೆ, ಯಾವುದೇ ಪ್ರವೇಶ ಶುಲ್ಕವಿಲ್ಲ. ಇದರಲ್ಲಿ ಜನರಿಗೆ ಇರುವ ಗೊಂದಲಗಳನ್ನು ನಾವು ಪರಿಣಾಮಕಾರಿಯಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕಾರ್ಯದರ್ಶಿಗಳು ಅಶೋಕ್ ಲಾವಾಸ ಮತ್ತು ಋತ್ವಿಕ್ ಪಾಂಡೆ ಅವರು ಬರ್ತಿದ್ದಾರೆ, ಮತ್ತು ಡಾಕ್ಟರ್ ವಿನೋದ್ ಕುಮಾರ್ ಅವರು ಬರ್ತಿದ್ದಾರೆ, ಮುರಳೀಕೃಷ್ಣ ಅವರು ಬರ್ತಿದ್ದಾರೆ. ಇವರೆಲ್ಲ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು. ಮತ್ತು ಜನರಿಗೆ GST ಬಗ್ಗೆ ಪೂರ್ತಿ ಕಂಪ್ಲೈನ್ಸ್ನಲ್ಲಿ ಇರುವಂತಹ ತೊಡರುಗಳು ಏನಿದೆ ಅವುಗಳ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಚಾರ ಸಂಕಿರಣದಲ್ಲಿ ಚರ್ಚೆ ಆಗಿದೆ. ಮುಖ್ಯವಾಗಿ ಉದ್ದಿಮೆದಾರರಿಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ, ಟ್ರೇಡರ್ಸ್ಗೆ ಇರುವ ತೊಂದರೆಗಳನ್ನು ಪರಿಹಾರ ಇಲ್ಲಿ ಅನೇಕ ಉತ್ತರಗಳು ಹೌದು ನಮ್ಮ ಸಂಸ್ಥೆಯಲ್ಲಿ ನಡೆಯುತ್ತೆ. ಆದರೆ ನಮ್ಮ ಸಂಸ್ಥೆಗೆ ಅನೇಕರು ಸಹಯೋಗ ಹಂಚ್ಕೊಂಡಿದ್ದಾರೆ. ಅಸೋಚಾಮ್, ಕೇಂದ್ರ ಅಸೋಚಾಮ್ನವರು ಇದರ ಸಹಯೋಗ ಇದ್ದಾರೆ, ಮತ್ತು FKCCI ಅವರಿದ್ದಾರೆ, ಆಸಿಯಾ ಅವರಿದ್ದಾರೆ, MSME ಅವರಿದ್ದಾರೆ. ರಾಜ್ಯ ಸರ್ಕಾರ ಪೂರ್ಣವಾಗಿ ಸಹಕಾರ ನೀಡಿದೆ. ಸೂರ್ಯೋದಯ ನ್ಯೂಸ್ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. ಲಾಲ್ಬಾಗ್ ಸಸ್ಯಕಾಸಿಯ ನರ್ಸರಿಮ್ಯಾನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಧ ವಿಧವಾದ ಉತ್ತಮ ತಳಿ ಗಿಡಗಳು ಹಾಗೂ ಸುಂದರವಾದ ವಿವಿಧ ರೀತಿಯ ಹೂ ಗಿಡಗಳು ರಿಯಾಯಿತಿ ದರದಲ್ಲಿ ಸಿಗುತ್ತದೆ. ಸರ್, ಇದುವರೆಗೂ ನಮ್ಮ ಒಂದು ನರ್ಸರಿಯನ್ನು ತಾವೆಲ್ಲರೂ ನೋಡಿದ್ದೀರಾ. ಇಲ್ಲಿ ನಾವು ಗ್ರಾಹಕರಿಗೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿದಿನ ನಮಗೆ 200ರಿಂದ 250 ಜನ ಗ್ರಾಹಕರು ನಮ್ಮಲ್ಲಿ ಪ್ರತಿದಿನ ಬಂದು ಭೇಟಿ ಮಾಡಿ ಗಿಡಗಳನ್ನು ಮತ್ತು ಪರಿಕರಗಳನ್ನು, ಬೀಜಗಳನ್ನು, ಅಲಂಕಾರಿಕ ಬೀಜ ಇರ್ಬೋದು, ತರಕಾರಿ ಹೂವಿನ ಬಿಡ್ಬೋದು, ಎಲ್ಲ ಗಿಡಗಳನ್ನು ತೊಗೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ನಾವು ಗ್ರಾಹಕರಿಗೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಅಟೆಂಡ್ ಮಾಡಲಿಕ್ಕೆ ನಮ್ಮಲ್ಲಿ ಗಾರ್ಡ್ನರ್ಸ್ ಇದ್ದಾರೆ. ಅವರಿಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ. ಅವ್ರಿಗೆ ಬೇಕಾದ ಗಿಡಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಮ್ಮ ಗಾರ್ಡ್ನರ್ಸು ಹೆಲ್ಪ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಮತ್ತು ತುಂಬ ಜಾಸ್ತಿ ಗಿಡಗಳನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ತಾಂತ್ರಿಕ ಮಾಹಿತಿ ಕೊಡೋದಿರ್ಬೋದು. ಪ್ಲಸ್ ಅಂಥವರಿಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದನೇ ಒಂದು ಸಾಗಾಣಿಕೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸರ್. ಗಿಡಗಳ ಬೆಳವಣಿಗೆಗೆ ಬೇಕಾದ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇರ್ಬೋದು, ಸಸ್ಯ ಸಂರಕ್ಷಣಾ ಔಷಧಿಗಳು ಅಂದರೆ ನೀಮ್ ಬೇಸ್ಡ್ ಸಸ್ಯ ಸಂರಕ್ಷಣಾ ಔಷಧಿಗಳಿರ್ಬೋದು, ಪಾಟ್ ಇರ್ಬೋದು, ಪ್ಲಾಸ್ಟಿಕ್ ಪಾಟ್ಸ್ ಇರ್ಬೋದು, ಮಡ್ ಪಾಟ್ ಇರ್ಬೋದು, ಎಲ್ಲ ರೀತಿಯ ಮೆನ್ಯೂರ್ಸು ಇರ್ಬೋದು, ರೆಡಿಮಿಕ್ಸು, ಮಣ್ಣು ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿ ರೆಡಿ ಟು ಪ್ಲಾಂಟ್ ಅಂತ ಒಂದು ರೆಡಿಮಿಕ್ಸನ್ನು ನಾವು ಇಲ್ಲಿಟ್ಟು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಒಂದು ರಿಯಾಯಿತಿ ದರದಲ್ಲಿ. ಸಾರ್ವಜನಿಕರು ನರ್ಸರಿಮ್ಯಾನ್ ಕೋಆಪರೇಟಿವ್ ಸೊಸೈಟಿಗೆ ಹಿಂದೆ ಭೇಟಿ ನೀಡಿ.
ವಿರಾಮದ ನಂತರ ಮತ್ತೊಮ್ಮೆ ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ರಾಜ್ಯ ಸಮಿತಿಯಿಂದ ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಇದೇ 30ರಂದು ರಾಜ್ಯ ಮಟ್ಟದಲ್ಲಿ ಬೃಹತ್ ಸಮಾವೇಶವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾಜದಲ್ಲಿ ಬದಲಾವಣೆಗಳ ಗಾಳಿ ಬೀಸಿದ್ದು ಸುಮಾರು 2560 ವರ್ಷಗಳ ಹಿಂದೆ ಬುದ್ಧನ ಕಾಲದಲ್ಲಿ ಅನ್ಯಾಯ ಅಸಮಾನತೆಯನ್ನು ಪ್ರಶ್ನಿಸಿದ್ದ ಬುದ್ಧ ಕಡೆಗೆ ದೇವರ ಅಸ್ತಿತ್ವ ಕೂಡ ನಿರಾಧಾರವಾದುದು ಎಂದು ಹೇಳಿದ. ವಿಶ್ವದ ಮೊದಲನೇ ಶ್ರೇಷ್ಠ ಸಮಾಜ ಸುಧಾರಕ ಎನಿಸಿದ. ಹಾಗೆಯೇ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣ ಸಮಾಜದಲ್ಲಿರುವ ಜಾತಿ ಅಸಮಾನತೆಯನ್ನು ಹೋಗಲಾಡಿಸಲು ಹೋರಾಟ ನಡೆಸಿದ್ದಾರೆ. ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿಗಳಿಗೆ ಸಮಾನ ಅವಕಾಶ ನೀಡಿ ಸಮಾನತೆಯನ್ನು ಬಯಸಿ ಕೆಳಜಾತಿ ಮೇಲುಜಾತಿ ಹೆಣ್ಣು ಗಂಡಿಗೆ ಅಂತರಜಾತಿ ವಿವಾಹ ಮಾಡಿಸಿದರು. ವಚನ ಚಳುವಳಿ ಮೂಲಕ ಮಾನವ ಸಮಾಜ ಕಟ್ಟಿದ ಕೀರ್ತಿ ಬಸವಣ್ಣನವರಿಗೆ ಸೇರುತ್ತದೆ. ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬುದ್ಧ ಬಸವಣ್ಣ, ಮಹಾತ್ಮ ಕಬೀರ ಮತ್ತು ಮಹಾತ್ಮ ಫುಲೆ ಜಾತಿ ವರ್ಗ ಲಿಂಗ ತಾರತಮ್ಯದಿಂದ ನಲುಗಿ ಹೋಗಿದ್ದ ಹಿಂದೂ ಧರ್ಮೀಯರನ್ನು ಸಮಾನತೆ ಕಡೆಗೆ ನಡೆಸಿದರು. ಅಂತಹವರಿಗಾಗಿ ಈ ಸಮಾವೇಶ ನಡೆಯುತ್ತಿದ್ದು, ಲೋಕೋಪಯೋಗಿ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಅನೇಕ ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ನಡೀತಕ್ಕಂಥ ಹಿಂಸೆ ಮತ್ತು ಭಯೋತ್ಪಾದನೆಯ ವಿರುದ್ಧ ಜನಜಾಗೃತಿ ಮೂಡಿಸೋದು ಭಾಳ ಮುಖ್ಯ ಆಗಿದೆ. ಹಾಗಾಗಿ ಬಸವಣ್ಣನವರ ವಿಚಾರಗಳನ್ನು, ಬುದ್ಧನ ವಿಚಾರಗಳನ್ನು, ಅಂಬೇಡ್ಕರ್ ವಿಚಾರಗಳನ್ನು, ಸಮಾನತೆ ಮತ್ತು ಮಾನವೀಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಸಮಾವೇಶದಲ್ಲಿ ಹೆಚ್ಚು ಚರ್ಚೆ ಮಾಡ್ತೀವಿ. ವಿಶೇಷವಾಗಿ ಅಂತರ್ಜಾತಿ ವಿವಾಹಗಳಿಗೆ ಹೆಚ್ಚು ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ. ಆದರೆ SC STಗಳ ಜಾತಿ ಒಳಗಡೆ ಇರ್ತಕ್ಕಂಥ SCಗಳಲ್ಲಿರ್ತಕ್ಕಂಥ 101, STಗಳಲ್ಲಿರ್ತಕ್ಕಂಥ 54 ಜಾತಿಗಳ ಒಳಗಡೆ ನಡೀತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹನ ಮಾಡ್ತಾ ಇಲ್ಲ. ಹಾಗಾಗಿ ಅಂತರ್ಜಾತಿ ವಿವಾಹಗಳನ್ನು ಈ ವಿದಿನ್ ದಿ ಕ್ಯಾಸ್ಟ್ ಒಳಗಡೆ ನಡೀತಕ್ಕಂಥ ವಿವಾಹಗಳು ಕೂಡ ಸರ್ಕಾರ ಪ್ರೋತ್ಸಾಹಧನವನ್ನು ಕೊಡಬೇಕು ಅನ್ನೋದು ಈ ಸಮಾವೇಶದ ಉದ್ಘಾಟನೆಯನ್ನು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಮಾಡ್ತಾರೆ. ಭಾವಚಿತ್ರ ಅನಾವರಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಉಮಾಶ್ರೀರವರು ಮಾಡ್ತಾರೆ. ವಿಶೇಷವಾಗಿ ಬುದ್ಧನ ವಿಚಾರಗಳಿರ್ತಕ್ಕಂಥ ಧಮ್ಮಪದ ಪುಸ್ತಕವನ್ನು ರಾಜು ಅಲ್ಗೂರ್ರವರು ಬಿಡುಗಡೆ ಮಾಡ್ತಾರೆ. ಆಮ್ ಆದ್ಮಿ ಪಾರ್ಟಿಯವರು ಪತ್ರಿಕಾಗೋಷ್ಠಿ ನಡೆಸಿ ಬೆಂಗಳೂರು ನಗರಾಭಿವೃದ್ಧಿ ಹಾಗೂ UDD ಯೋಜನೆಗಳ ಬಗ್ಗೆ ಆರೋಪ ಮಾಡಿದರು. ಇತ್ತೀಚೆಗೆ ನಗರಾಭಿವೃದ್ಧಿಯಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿದ್ದು ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಎಂದು ಆರೋಪಿಸಿದ್ದಾರೆ. There is a concept of a mainly residential area, mixed residential area ಅಂತ ಎಲ್ಲ ಮಾಸ್ಟರ್ ಪ್ಲಾನ್ ಅಲ್ಲಿ ಡೀಟೇಲ್ಡ್ ಆಗಿದೆ. ಈ ಆರ್ಡರ್ ಅಲ್ಲಿ they have combined mainly residential and mixed residential combined ಮಾಡಿಬಿಟ್ಟಿದ್ದಾರೆ. And this order is a mad order, it's a crazy order. This cannot be amended. ನೀವು ಒಂದು ದೊಡ್ಡ ಒಂದು ರಾಕ್ಷಸ ಕ್ರಿಯೇಟ್ ಮಾಡಿಬಿಟ್ಟು ರಾಕ್ಷಸ ಒಂದು ಕಣ್ಣು ಇರಬೇಕಾ ಎರಡು ಕಣ್ಣು ಇರಬೇಕಂತ that is not the choice. You should take this monster away because this has been decided in a court of law. That certain regulations should be followed in residential areas. Now you are trying to turn that upside down when a new master plan is being prepared. Wait for another 6 months. ಭಾರತೀಯ ವೀರ ಯೋಧರು ತಮ್ಮ ತ್ಯಾಗ ಬಲಿದಾನಗಳಿಂದ ಈ ದೇಶವನ್ನು ರಕ್ಷಿಸುತ್ತಿದ್ದು ಅವರನ್ನು ಸ್ಮರಿಸುವುದು, ಗೌರವಿಸುವುದು ನಮ್ಮ ದೇಶದ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭ ನಮ್ಮ ಭಾರತಾಂಬೆಯ ಮಕ್ಕಳು ಈ ದೇಶದ ಘನತೆ ಗೌರವವನ್ನು ಎತ್ತಿ ಹಿಡಿಯಲು ನಮ್ಮ ನಾಗರಿಕರನ್ನು ಸಂರಕ್ಷಿಸಲು ವೀರಾವೇಶದಿಂದ ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಟ್ಟು ನಮಗೆ ಸಮರದಲ್ಲಿ ಗೆಲುವು ತಂದುಕೊಟ್ಟಿದ್ದಲ್ಲದೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದರು ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸಿಸಿದ್ದಾರೆ. ಭಾರತದ ಸುರಕ್ಷತೆಗಾಗಿ, ಭಾರತೀಯ ರಕ್ಷಣೆಗಾಗಿ ನಮ್ಮ ವೀರ ಸೈನಿಕರು ರಣರಂಗದಲ್ಲಿ ಹೋರಾಡಿದರು ಎಂಬುದರೊಂದಿಗೆ ಭಾರತದ ಸೇನಾ ಸಾಮರ್ಥ್ಯವನ್ನು ಹಾಗೂ ನಮ್ಮ ಶಸ್ತ್ರಾಸ್ತ್ರ ಪಡೆಗಳ ಮಹಾನ್ ತ್ಯಾಗ ಬಲಿದಾನಗಳನ್ನು ಈ ಕಾರ್ಗಿಲ್ ಯುದ್ಧದ ವಿಜಯದ ವಾರ್ಷಿಕೋತ್ಸವ ನಮಗೆ ಮನದಟ್ಟು ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರಣಿ ಟ್ವೀಟ್ಗಳಲ್ಲಿ ಬಿಚ್ಚಿಟ್ಟಿದ್ದಾರೆ. ನಮ್ಮ ರಾಷ್ಟ್ರದ ರಕ್ಷಣೆಗಾಗಿ, ದೇಶದ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ತಮ್ಮ ಪ್ರಾಣಗಳನ್ನೇ ಅರ್ಪಿಸಿ ಸಮರದಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ ನಮ್ಮ ವೀರ ಸೇನಾನಿಗಳನ್ನು ನಾನು ಮನಸಾರೆ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಎಂದು ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯಾಧಿಗಣ್ಯರು ವೀರಭೂಮಿಗೆ ತೆರಳಿ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಹೂಗುಚ್ಛಗಳನ್ನು ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದರು. 1999ರಲ್ಲಿ ಪಾಕಿಸ್ತಾನ ಪಡೆಗಳು ಜಮ್ಮು ಕಾಶ್ಮೀರದ ಅತ್ಯಂತ ಎತ್ತರದ ಲಡಾಖ್ ಪ್ರದೇಶದಲ್ಲಿ ಭಾರತದ ಮುಂಚೂಣಿ ನೆಲೆಗಳನ್ನು ವಶಪಡಿಸಿಕೊಳ್ಳುವ ದುಸ್ಸಾಹಸಕ್ಕೆ ಕೈ ಹಾಕಿದ ಸಂದರ್ಭ ಭಾರತ ಪಾಕಿಸ್ತಾನದ ನಡುವೆ ಆ ಘರ್ಷಣೆ ಪ್ರಾರಂಭವಾಗಿತ್ತು. ಆಕ್ರಮಿಕ ಪಾಕಿಸ್ತಾನರನ್ನು ಒದ್ದೋಡಿಸಿ ನಮ್ಮ ನೆಲವನ್ನು ಮತ್ತೆ ಸ್ವಾಧೀನಪಡಿಸಿಕೊಳ್ಳಲು ಭಾರತೀಯ ಯೋಧರಿಗೆ ಸುಮಾರು 3 ತಿಂಗಳುಗಳೇ ಬೇಕಾಯಿತು.
ಇದಿಷ್ಟು ಈವರೆಗಿನ ಸುದ್ದಿ. ನೇರ, ನಿಖರ, ನಿರ್ದಿಷ್ಟ ಸುದ್ದಿ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸೂರ್ಯೋದಯ ನ್ಯೂಸ್.